ಸಬ್ಸ್ಕ್ರೈಬ್ ಮಾಡಿ ಕಾರ್ ಕನ್ನಡಿಗ ಚಾನಲ್ಗೆ, ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಹಾಯ್ ಗಾಯ್ಸ್, ಇವತ್ತು ನೀವು ನೋಡ್ತಾ ಇದ್ದೀರಾ ಇನ್ನೊಂದು ಯೂಸ್ ಕಾರ್ಸ್ ಕಲೆಕ್ಷನ್ ಬೆಂಗಳೂರಿಂದ. ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್ ಅವರ ಕಲೆಕ್ಷನ್ಸ್ ಇವತ್ತು ಬೆಂಗಳೂರಲ್ಲಿ ಸ್ಟಾರ್ಟ್ ಆದ ಮೊಟ್ಟ ಮೊದಲ ಯೂಸ್ ಕಾರ್ ಶೋರೂಮ್ ಇವ್ರದ್ದು 1949 ಸ್ಟಾರ್ಟ್ ಆಗಿತ್ತು. 70 ವರ್ಷದ ಟೋಟಲ್ ಲೆಗಸಿ ಹೊಂದಿದೆ ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್. ಇವ್ರ ಹತ್ರ ಇವತ್ತು ನಾವು ನೋಡ್ತಾ ಇದ್ದೀವಿ ಕಾರ್ ಕಲೆಕ್ಷನ್ಸ್, ಬಜೆಟ್ ಮತ್ತು ಎಕ್ಸ್ಪೆನ್ಸಿವ್ ಲಕ್ಸುರಿ ಎಡಿಷನ್ ಕಾರ್ಸ್ ಕೂಡ. ಇಲ್ಲಿ ಸಿಗೋ ಪ್ರತಿಯೊಂದು ಕಾರ್ಸ್ ಕೂಡ ಆಕ್ಸಿಡೆಂಟ್ ಫ್ರೀ ಆಗಿರುತ್ತೆ, ಹಾಗೆ ಕಸ್ಟಮರ್ ವರ್ತ್ ಆಫ್ ಮನಿ ಅಂತಾನೆ ಹೇಳ್ಬೋದು ಇವ್ರ ಹತ್ರ ಸಿಗೋ ಪ್ರತಿಯೊಂದು ಕಾರ್ಸ್. ಬನ್ನಿ ಈಗ ಒಳ ಹೋಗಿ ನೋಡೋಣ ಶೋರೂಮ್ ಒಳಗೆ. ಇಲ್ಲಿ ಲೆಫ್ಟ್ ಸೈಡಲ್ಲಿ ಲೈನಪ್ ಇದೆ. ಮರ್ಸಿಡೀಸ್, BMW, ಆಡಿಯ ವಿಡಿಯೋ ಕೂಡ ಈಗ ಚಾನಲಲ್ಲಿ ಬಂದಿದೆ. ನೀವು ಮೇಲೆ ಐ ಬಟನಲ್ಲಿ ಪಾಪಪ್ ಆಗ್ತಿರ್ಬೋದು, ಕ್ಲಿಕ್ ಮಾಡಿ ನೋಡಿ. ಇಲ್ಲಿದೆ 40 ಯೂಸ್ ಕಾರ್ಸ್. ಇವತ್ತಿನ ವಿಡಿಯೋಗೆ ಫಸ್ಟ್ ಲೈನಪ್ ಕವರ್ ಮಾಡ್ತೀವಿ. ಪಾರ್ಟ್ 2 ಅಲ್ಲಿ ಹಿಂದೆ ಇರೋ ಬಜೆಟ್ ಕಾರ್ಸ್ ಎಲ್ಲ. ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ, ಏನು ಲೇಟ್ ಮಾಡಿದೆ. ಫಸ್ಟ್ ಲೈನಪ್ಪಲ್ಲಿ ಇಲ್ಲಿ ನೀವು ನೋಡ್ಬೋದು ಸ್ಕೋಡಾ ಆಕ್ಟೇವಿಯಾ ಆಟೋಮೆಟಿಕ್ ಟ್ರಾನ್ಸ್ಮಿಷನ್. 26,000 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. 2017 ಮಾಡೆಲ್, ಡೀಸೆಲ್ ಇಂಜಿನ್ ಇದು, ಫಸ್ಟ್ ಓನರ್ ವೆಹಿಕಲ್. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ಬ್ಲೂ ಕಲರಲ್ಲಿ. ಏನು ಸ್ಕ್ರಾಚಸ್ ಇಲ್ಲ ಹೊರಗಡೆಯಿಂದ, ಏನು ಡೆಂಟ್ಸ್ ಕೂಡ ಇಲ್ಲ, ತುಂಬ ಒಳ್ಳೆ ಇದೆ ಕಂಡೀಷನ್. ಈ ಸ್ಕೋಡಾ ಆಕ್ಟೇವಿಯಾದ ಪ್ರೈಸ್ ಆಗುತ್ತೆ 16,50,000. ಮತ್ತು ಇಲ್ಲಿ ಒಂದು ಮರ್ಸಿಡೀಸ್ CLA ಇದೆ. CLA ಲಕ್ಸುರಿ ಕೂಪ್ ಇದು. ಮರ್ಸಿಡೀಸ್ನವರ ಎಂಟ್ರಿ ಲೆವೆಲ್ ಮಾಡೆಲ್ ಇದು ಕೂಪ್. ಫ್ರಂಟಿಗೆ ನೋಡ್ಕೊಳ್ಳಿ, ರೆಡ್ ಕಲರಲ್ಲಿ ತುಂಬ ಒಳ್ಳೆ ಕಾಣ್ತಾ ಇದೆ, ಸ್ಪೋರ್ಟಿ ಲುಕ್. 17 ಇಂಚಸ್ನ ವೀಲ್ ಇದೆ, ಡೈಮಂಡ್ ಕಟ್ ಅಲೋ ವೀಲ್. ಈ ಡಿಸೈನ್ ನೋಡಿ ಹಿಂದೆಯಿಂದ, ತುಂಬ ಒಳ್ಳೆ ಕೂಪ್ ಡಿಸೈನ್. ಟೇಲ್ ಲ್ಯಾಂಪ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಇದು ಬ್ಯಾಕ್ ಪ್ರೊಫೈಲ್. ಬನ್ನಿ ಇಂಟೀರಿಯರ್ ನೋಡೋಣ. ಫ್ರೇಮ್ಲೆಸ್ ವಿಂಡೋಸ್ ಬರುತ್ತೆ ಇದರಲ್ಲಿ. 19,000 ರನ್ ಆಗಿದೆ. ಡೀಸೆಲ್ ಇಂಜಿನ್. ಇದರ ಪ್ರೈಸ್ ಆಗುತ್ತೆ 22,50,000. ಹಾಗೆ ಇಲ್ಲಿ ಒಂದು ಹ್ಯುಂಡೈ ವೆರ್ನಾ ಇದೆ, 2016 ಮಾಡೆಲ್ ಇದು, ಪೆಟ್ರೋಲ್ ಇಂಜಿನ್. 48,000 ಕಿಲೋಮೀಟರ್ ರನ್ ಆಗಿದೆ. ಇಲ್ಲಿ ನೋಡ್ಬೋದು ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್. ಫ್ರಂಟ್ ಲುಕ್ ಕೂಡ ತುಂಬ ಒಳ್ಳೆ ಇದೆ. ಫಸ್ಟ್ ಓನರ್ ವೆಹಿಕಲ್ ಇದು ಮತ್ತು ಮರ್ಸಿಡೀಸ್ ಕೂಡ. 2016 ಹ್ಯುಂಡೈ ವೆರ್ನಾ, ಡೈಮಂಡ್ ಕಟ್ ಅಲೋ ವೀಲ್, 16 ಇಂಚಸ್ಸಿಂದ ಬರುತ್ತೆ. ಮತ್ತು ಇಲ್ಲಿ ನೋಡಿ ಇಂಟೀರಿಯರ್ ಬೇಜ್ ಫಿನಿಷಲ್ಲಿ ಪ್ರತಿಯೊಂದು. ಇಲ್ಲಿ ನೋಡಿ ಬ್ಯಾಕ್ ಸೀಟ್ಸ್ ಕೂಡ ಬೇಜ್ ಫಿನಿಷಲ್ಲಿ ಇದೆ. ಫಸ್ಟ್ ಓನರ್ ವೆಹಿಕಲ್ ಹ್ಯುಂಡೈ ವೆರ್ನಾ, ಪೆಟ್ರೋಲ್ ಇಂಜಿನ್. ಈ ವೆರ್ನಾದ ಪ್ರೈಸಲ್ಲಿ ನೋಡೋದಾದರೆ 6,50,000 ನೆಗೋಷಿಯೇಬಲ್. ಪ್ರತಿಯೊಂದು ಕಾಸ್ ನೆಗೋಷಿಯೇಬಲ್ ಇಲ್ಲಿ. ಮತ್ತು ಇಲ್ಲೊಂದು ಹೊಸ ಹ್ಯುಂಡೈ ವೆರ್ನಾ ಇದೆ, 2019 ಮಾಡೆಲ್, ಲಾಸ್ಟ್ ಇಯರ್. ಕಿಲೋಮೀಟರ್ ವೈಸ್ ನೋಡೋದ್ರೆ 4,500 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ತುಂಬ ಒಳ್ಳೆ ಕಂಡೀಷನ್ ಇದೆ. ಫಸ್ಟ್ ಸರ್ವಿಸ್ ಅಷ್ಟೇ ಆಗಿದೆ ಈ ಕಾರಿಂದು. ಇದು ಕೂಡ ಪೆಟ್ರೋಲ್ ಇಂಜಿನ್, SX+ ವೇರಿಯಂಟ್. ಇಲ್ಲಿ ನೋಡಿ ಡೈಮಂಡ್ ಕಟ್ ಅಲೋ ವೀಲ್. ಫಸ್ಟ್ ಓನರ್, 2019 ಹ್ಯುಂಡೈ ವೆರ್ನಾ. ಬ್ಯಾಕ್ ಲುಕ್ ನೋಡ್ಕೊಳ್ಳಿ, .6 ಲೀಟರ್ ಪೆಟ್ರೋಲ್ ಇಂಜಿನ್, SX ವೇರಿಯಂಟ್. ರಿಯರ್ ಪ್ರೊಫೈಲ್ ನೋಡ್ಕೊಳ್ಳಿ, ಇಲ್ಲಿ ಬೇಜ್ ಫಿನಿಷಲ್ ಸೀಟ್ಸ್ ಇದೆ. ಡ್ರೈವರ್ ಸೈಡ್ ಡೋರ್ ಓಪನ್ ಮಾಡಿ ನೋಡೋಣ. ಇಲ್ಲಿ ಕೂಡ ಬೇಜ್ ಫಿನಿಶ್, ಮೇಲೆ ಬ್ಲ್ಯಾಕ್ ಆಕ್ಸೆಂಟ್ಸ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು. ಹಾಗಿದ್ರೆ ಈ ವರ್ನ ಪ್ರೈಸ್ ಆಗುತ್ತೆ 12,50,000 ನೆಗೋಷಿಯೇಬಲ್. ಮತ್ತು ಇಲ್ಲಿ ಇನ್ನೊಂದು ಹ್ಯುಂಡೈ ಅವ್ರದ್ದೇ ಕಾರ್ ಇದೆ, ಹ್ಯುಂಡೈ ಎಲಾಂಟ್ರಾ, 2014 ಮಾಡೆಲ್ ಇದು. ಇದು ಕೂಡ ಪೆಟ್ರೋಲ್ ಇಂಜಿನ್, 70,000 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಓನರ್ ಕಾರ್. ಫ್ರಂಟ್ ಲುಕ್ ನೋಡ್ಕೊಳ್ಳಿ, ತುಂಬ ಒಳ್ಳೆ ಇದೆ. ವೆರ್ನಾ ಥರನೇ ಡಿಸೈನ್. ಎಲಾಂಟ್ರಾ ಸ್ವಲ್ಪ ಉದ್ದ ಬರುತ್ತೆ ಮತ್ತು ತುಂಬ ಒಳ್ಳೆ ಕಾರ್ ಇದು. ಹ್ಯಾಲೋಜನ್ ಹೆಡ್ ಲ್ಯಾಂಪ್ಸ್, ಸ್ಟೀಲ್ ವೀಲ್ಸ್ ಇದು, ಡೈಮಂಡ್ ಕಟ್ ಅಲ್ಲ. 2014 ಎಲಾಂಟ್ರಾ, 70,000 ಕಿಲೋಮೀಟರ್ ರನ್ ಆಗಿದೆ. ಬ್ಯಾಕ್ ಲುಕ್ ಕೂಡ ನೋಡ್ಕೊಳ್ಳಿ, ತುಂಬ ಲೆಂತಿ ಇದೆ ಕಾರ್ ಇದು. ನೋಡಿ ಸೈಡ್ ಪ್ರೊಫೈಲ್, ಬ್ಯಾಕ್ ಸೀಟ್ಸ್ ನೋಡೋಣ. ಇದರಲ್ಲಿ ಕೂಡ ಬೇಜ್ ಫಿನಿಶ್, ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಕೂಡ ಇದೆ ನೋಡ್ಬೋದು. ಫ್ರಂಟ್ ಡೋರ್ ಓಪನ್ ಮಾಡಿ ನೋಡೋಣ. ನೋಡ್ತಾ ಇದ್ದೀರಾ ಡ್ಯಾಶ್ ಬೋರ್ಡ್ನ ಲುಕ್, ಎಲ್ಲೂ ಸೀಟ್ಸ್ ಹಾದೋಗಿಲ್ಲ. ಇಂಟೀರಿಯರ್ ಕೂಡ ಕ್ವಾಲಿಟಿ ಅಷ್ಟೇ ಸೂಪರ್ಬ್ ಇದೆ. ಈ ಎಲಾಂಟ್ರಾ ಪ್ರೈಸ್ ಆಗುತ್ತೆ 6,50,000 ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್. ಮತ್ತು ಇಲ್ಲಿ ಪಕ್ಕ ಒಂದು ಹೊಂಡಾ ಅಮೇಜ್ ಇದೆ, 31,200 ಕಿಲೋಮೀಟರ್ ರನ್ ಆಗಿದೆ. ಫಸ್ಟ್ ಓನರ್ ಕಾರ್ ಇದು, 2019 ಮಾಡೆಲ್, ಅಂದರೆ 1 ವರ್ಷ ಹಳೇದಷ್ಟೇ. ಡೀಸೆಲ್ ಇಂಜಿನ್. ಹೆಡ್ ಲ್ಯಾಂಪ್ಸ್
ಮತ್ತು ಇದು ಹೊಂಡಾ ವಿಂಗ್ ಶೇಪ್ ಡಿಸೈನ್ ಫ್ರಂಟಲ್ಲಿ. ವೀಲ್ಸ್, ಇದು ಸೈಡ್ ಪ್ರೊಫೈಲ್. ಮತ್ತು ಇಲ್ಲಿ ನೋಡ್ತಿದ್ದೀರಾ ಹೊಂಡಾ ಅಮೇಜ್ನ ಬ್ಯಾಕ್ ಲುಕ್. ID ಟೆಕ್ ಡೀಸೆಲ್ ಎಂಜಿನ್ ಹೊಂಡಾ ಅಮೇಜ್. ಇದು ಡ್ರೈವರ್ ಸೈಡ್ ಡೋರ್ ಬೇಜ್ ಮತ್ತು ಬ್ಲ್ಯಾಕ್, ಆದರೆ ಸೀಟ್ಸ್ ಮಾತ್ರ ಆಲ್ ಬ್ಲ್ಯಾಕ್ ಇದೆ. ಲೆದರ್ ರೇಟ್ ಫಿನಿಶ್ನಲ್ಲಿ ನೋಡ್ಬೋದು, ಲೆದರ್ ರೇಟ್ ಫಿನಿಶ್ ಹಾಕ್ಸಿದ್ದಾರೆ. ಈ ಹೊಂಡಾ ಅಮೇಜ್ನ ಪ್ರೈಸ್ ಆಗುತ್ತೆ 7,90,000. ಇಲ್ಲಿ ಪಕ್ಕದಲ್ಲಿ ಒಂದು ಸ್ಕೋಡಾ ಸೂಪರ್ಬ್ ಇದೆ, 72,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ ಕಾರ್. ಫ್ರಂಟ್ ಲುಕ್ ನೋಡ್ಕೊಳ್ಳಿ, 2010 ಮಾಡಲ್. ಇದು ಪೆಟ್ರೋಲ್ ಎಂಜಿನ್. ವೀಲ್ಸ್ ಸ್ಟೀಲ್ ವೀಲ್ಸ್. ಇದು ಸೂಪರ್ಬ್ನ ಸೈಡ್ ಲುಕ್, ಹಾಗೆ ಇದು ಸೂಪರ್ಬ್ ಆಗಿರೋ ಬ್ಯಾಕ್ ಲುಕ್. ಸೂಪರ್ಬ್ ಅಂತ ಬ್ಯಾಜಿಂಗ್ ಇದೆ ನೋಡ್ಬೋದಲ್ಲಿ. ಪೆಟ್ರೋಲ್ ಎಂಜಿನ್ ಇದು ಕೂಡ ಇಂಟೀರಿಯರ್ ನೋಡೋಣ. ಬೀಚ್ ಫಿನಿಶ್, ವುಡನ್ ಆಕ್ಸೆಂಟ್ಸ್ ಇದೆ ಇಲ್ಲಿ ಡೋರಲ್ಲಿ ನೋಡ್ಬೋದು. ತುಂಬ ಒಳ್ಳೆ ಅಪೀಲ್ ಕೊಡ್ತಾ ಇದೆ. ಇದು ಡ್ಯಾಶ್ಬೋರ್ಡ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಸ್ಕೋಡಾ ಸೂಪರ್ಬ್ ಆಟೋಮೆಟಿಕ್. ಸೆಕೆಂಡ್ ಓನರ್ ಕಾರ್. ಇದು ಇದರ ಪ್ರೈಸ್ ಆಗುತ್ತೆ 4,95,000. 2010 ಸೂಪರ್ಬ್. ಮತ್ತು ಇಲ್ಲೊಂದು ಕಿಯಾ ಸೆಲ್ಟೋಸ್ ಇದೆ. ರನ್ನಿಂಗ್ ವೈಸಲ್ಲಿ 1,600 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು. ಫಸ್ಟ್ ಸರ್ವೀಸ್ ಅಷ್ಟೇ ಆಗಿದೆ. ಫಸ್ಟ್ ಓನರ್ ಕಾರ್, 2019 ಮಾಡೆಲ್, HTX ವೇರಿಯಂಟ್. ಇದು ಇಲ್ಲಿ ನೋಡ್ಬೋದು ಡಿಸೈನ್ ತುಂಬ ಒಳ್ಳೆ ಇದೆ. ಕಿಯಾ ಸೆಲ್ಟೋಸ್ ಒಂದು ಬ್ಲಾಕ್ ಬಸ್ಟರ್ ಮಿಡ್ ಸೈಜ್ SUV, ನಿಮಗೆಲ್ಲೂ ಗೊತ್ತಿದೆ. ಸೆಲ್ಟೋಸ್ನ ಬ್ಯಾಜಿಂಗ್ ಇಲ್ಲಿ. ಬರೀ 1,600 ಕಿಲೋಮೀಟರ್ ರನ್ ಆಗಿರೋ ಕಾರ್. ನೀವು ನೋಡ್ಬೋದು ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸಲ್ಲಿ ಇದೇ ಥರ ಕ್ವಾಲಿಟಿಯ ಕಾರ್ಸ್ ನಿಮಗೆ ಸಿಗ್ಬೋದು. ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ತುಂಬ ಒಳ್ಳೆ ಇದೆ. ಇದರ ಪ್ರೈಸ್ ಆಗುತ್ತೆ ಬರೀ 10,10,000 ಅಷ್ಟೇ. ಮತ್ತು ಇಲ್ಲೊಂದು ನಿಸಾನ್ ಸನ್ನಿ ಇದೆ. ನಿಸಾನ್ ಸನ್ನಿ ಬ್ಲ್ಯಾಕ್ ಕಲರಲ್ಲಿ 30,000 ಕಿಲೋಮೀಟರ್ ರನ್ ಆಗಿದೆ. ಸೆಕೆಂಡ್ ಓನರ್ ಕಾರ್, ಮಾಡೆಲ್ 2016. ವೀಲ್ಸ್ ನೋಡಿ, ಕ್ರಿಸ್ಟಲ್ ಕಟ್ ಅಲೋ ವೀಲ್ಸ್ ಹಾಕ್ಸಿದ್ದಾರೆ ಕಸ್ಟಮೈಸ್ಡ್ ಎಡಿಷನಲ್ಲಿ. ಇದು ಕೂಡ ಬ್ಯಾಕ್ ಲುಕ್, ಸೈಡ್ ಪ್ರೊಫೈಲ್ ಕೂಡ ನೋಡಿ. ಸನ್ನಿಯ ಒಂದು ಒಳ್ಳೆ ಫೀಚರ್ ಇದೆ, ಲೆಗ್ ಸ್ಪೇಸ್ ತುಂಬ ಒಳ್ಳೆ ಇದೆ ಬ್ಯಾಕ್ ಸೀಟ್ ಪ್ಯಾಸೆಂಜರಿಗೆ. ನಿಸಾನ್ ಸನ್ನಿ XV ವೇರಿಯಂಟ್ ಡೀಸೆಲ್ ಎಂಜಿನ್, 2016 ಮಾಡೆಲ್. ಇಂಟೀರಿಯರ್ ನೋಡಿ, ಇಲ್ಲಿ ಆಂಬಿಯಂಟ್ ಲೈಟಿಂಗ್ನ ಸ್ಟ್ರಿಪ್ಸ್ ಕೂಡ ಹಾಕ್ಸಿದ್ದಾರೆ ಕೆಳಗಡೆ, ಒಂದು ಒಳ್ಳೆ ಲುಕ್ ಕೊಡ್ತಾ ಇದೆ. ವೀಲ್ಸ್ ಕೂಡ ಅಷ್ಟೇ ಅಪೀಲಿಂಗ್. ಡ್ಯಾಶ್ಬೋರ್ಡ್ ಲುಕ್. ಹಾಗಿದ್ರೆ ನಿಸಾನ್ ಸನ್ನಿ ಪ್ರೈಸ್ ಆಗುತ್ತೆ 5,50,000. ಇದು ಕೂಡ ನೆಗೋಷಿಯಬಲ್ ಇದೆ. ಮತ್ತು ಇಲ್ಲೊಂದು ಮಿನಿ ಕೂಪರ್ ಇದೆ. ಕಾರ್ ನೋಡಲಿಕ್ಕೆ ತುಂಬ ಅಪೀಲಿಂಗ್ ಆಗಿದೆ ಫ್ರಂಟಿಂದ, ಮತ್ತು ಬ್ಯಾಕಿಂದ ಕೂಡ ಅಷ್ಟೇ ಅಪೀಲಿಂಗ್ ಕಾರ್. ಇದು ಮಿನಿ ಕೂಪರ್ BMW ಅವರ ಅಂಡರ್ಟೇಕಿಂಗಲ್ಲಿದೆ ಈ ಕಾರ್. ಈಗ 40,000 ಕಿಲೋಮೀಟರ್ ರನ್ ಆಗಿದೆ ಈ ಮಿನಿ ಕೂಪರ್. ಫಸ್ಟ್ ಓನರ್ ಕಾರ್, 2016 ಮಾಡೆಲ್. ಬ್ಲ್ಯಾಕ್ ಅಲೋ ವೀಲ್ಸ್ ಹಾಕ್ಸಿದ್ದಾರೆ, ಡೈಮಂಡ್ ಕಟ್ ಅಲೋ ವೀಲ್ಸ್ ಬ್ಲ್ಯಾಕ್ ಕಲರಲ್ಲಿ. ಇದು ಮಿನಿ ಕೂಪರ್ನ ಬ್ಯಾಕ್ ಲುಕ್, ಡೀಸೆಲ್ ಇಂಜಿನ್. ಇದು ಫಸ್ಟ್ ಓನರ್ ಕಾರ್, 2016 ಮಾಡೆಲ್. ಮಿನಿ ಕೂಪರ್ D ಡೀಸೆಲ್ ವೇರಿಯಂಟ್. ಇದು ಇನ್ನೊಮ್ಮೆ ಬ್ಯಾಕ್ ಪ್ರೊಫೈಲ್ನ ಲುಕ್ ತೋರಿಸ್ತಾ ಇದ್ದೀವಿ ನೋಡಿ. ಹಾಗೆ ಬನ್ನಿ ಈಗ ಇಂಟೀರಿಯರ್ ನೋಡೋಣ. ಪ್ರತಿಯೊಂದು ಇಲ್ಲಿ ರೌಂಡ್ ಶೇಪಲ್ಲಿ ಇದೆ. ಇನ್ಫೋಟೈನ್ಮೆಂಟ್ ಸ್ಕ್ರೀನಿಂದ ಸೇರಿಸಿ ನಿಮಗೆ ಹ್ಯಾಂಡಲ್ ಕೂಡ ರೌಂಡ್ ಶೇಪಲ್ಲಿ. ಬ್ಲ್ಯಾಕ್ ಇಂಟೀರಿಯರ್, ತುಂಬ ಒಳ್ಳೆ ಇದೆ ಫಿನಿಶ್. ಏನು ಸ್ಕ್ರ್ಯಾಚಸ್ ಕೂಡ ಇಲ್ಲ ಹೊರಗಿಂದ ಮತ್ತು ಒಳಗಿಂದ ಕೂಡ. ಇನ್ಫೋಟೈನ್ಮೆಂಟ್ ಸ್ಕ್ರೀನ್ ನೋಡ್ಬೋದು, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಈ ಮಿನಿ ಕೂಪರ್ ಪ್ರೈಸಲ್ಲಿ ನೋಡೋದ್ರೆ 23,95,000 ನೆಗೋಷಿಯೇಬಲ್ ಇದು. ಮತ್ತು ಇಲ್ಲಿ ಒಂದು ಸ್ಪೆಷಲ್ ಎಡಿಷನ್ Audi A7 ಇದೆ. Audi A7 ಕೂಪೆ. ಇದು 55,000 ಕಿಲೋಮೀಟರ್ ರನ್ ಆಗಿದೆ. ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ನೋಡ್ಬೋದು ಇಲ್ಲಿ. 2012 ಮಾಡೆಲ್. ಇದು 18 ಇಂಚಸ್ನ ವೀಲ್ ಇದೆ. Audi A7 ಕೂಪೆ ಡಿಸೈನ್. ಹಿಂದಿನ ತೋರಿಸ್ತೀವಿ ಕೂಪೆ ಲುಕ್. ಇಲ್ಲಿ ನೋಡ್ಬೋದು ನೀವು. ಈ ಕೂಪೆ ಡಿಸೈನ್ನ ಆಡಿ ನಿಮಗೆ ಈಗ ಸಿಗೋದಿಲ್ಲ, ಯಾಕಂದರೆ ಇದು ಡಿಸ್ಕಂಟಿನ್ಯೂ ಆಗಿದೆ. ನೋಡಿ ಸ್ವಲ್ಪ ಡಿಸೈನ್ ಹೇಗಿದೆ ಅಂತ. ಹಿಂದೆ ವಿಂಡ್ ಶೀಲ್ಡ್ಸ್ ಇದೆ. ಏರೋಡೈನಮಿಕ್ ಡಿಸೈನಿಗೆ ಸ್ಪೀಡ್ ಹೋದಾಗ ಹೆಲ್ಪ್ ಆಗುತ್ತೆ ಇದು. ಹಾಗೆ ಇದು ಬ್ಯಾಕ್ ಪ್ರೊಫೈಲ್ Audi A7 ಕೂಪೆ. ಬ್ಯಾಕ್ ಲುಕ್ ನೋಡೋಣ ಮೊದಲು.
ಫ್ರೇಮ್ಲೆಸ್ ವಿಂಡೋಸ್ ಇದರಲ್ಲೂ ಕೂಡ. ಇಲ್ಲಿ ನೋಡಿ ಬ್ಯಾಕ್ ರಿಯರ್ನ ಆಂಬಿಯನ್ಸ್ ಕೂಪೆ ಡಿಸೈನ್ ಆದ್ದರಿಂದ ಸ್ವಲ್ಪ ಹೆಡ್ ರೆಸ್ಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಇಲ್ಲಿ ಕೂಡ ಫ್ರೇಮ್ಲೆಸ್ ವಿಂಡೋಸ್, ಡ್ರೈವರ್ ಸೈಡ್ನ ವ್ಯೂ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ಬೋದು, ಬೇಜ್ ಫಿನಿಷಲ್ ಸೀಟ್ಸ್ ಇದೆ, ನಾಪಾ ಲೆದರ್ ಫಿನಿಷಲ್ ಸೀಟ್ಸ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಫ್ರೇಮ್ಲೆಸ್ ವಿಂಡೋಸ್ ಇಲ್ಲಿ ನೋಡಿ ಕ್ಲೋಸ್ ಆಗುತ್ತೆ. ಆಲ್ ರೈಟ್. ಹಾಗಿದ್ರೆ ಈ ಆಡಿ A7ನ ಪ್ರೈಸ್ ಆಗುತ್ತೆ 29,95,000 ನೆಗೋಷಿಯೇಬಲ್. ಮತ್ತು ಇಲ್ಲೊಂದು ಮರ್ಸಿಡೀಸ್ ಇ ಕ್ಲಾಸ್ E280 ಇದೆ, 60,000 ಕಿಲೋಮೀಟರ್ ರನ್ ಆಗಿದೆ, 2008 ಮಾಡೆಲ್ ಇದು. ಥರ್ಡ್ ಓನರ್ ಕಾರ್, ತುಂಬ ಒಳ್ಳೆಯದು ಕಂಡೀಷನ್, ರನ್ನಿಂಗಲ್ಲೂ ತುಂಬ ಒಳ್ಳೆ ಓಡುತ್ತೆ ಈ ಕಾರ್. ಮರ್ಸಿಡೀಸ್ ಇ ಕ್ಲಾಸ್ ಮತ್ತು ಎಸ್ ಕ್ಲಾಸ್ 2018 ತುಂಬ ಹೈ ಡಿಮ್ಯಾಂಡ್ ಇದೆ ಈ ಟೈಮಲ್ಲಿ, ಯಾಕಂದರೆ ತುಂಬ ಕಡಿಮೆ ಸಿಗುತ್ತೆ ಮರ್ಸಿಡೀಸ್ ನಿಮಗೆ. E280 ಬ್ಯಾಡ್ಜಿಂಗ್ ಇದೆ ಇಲ್ಲಿ. S350 ಕೂಡ ಅಷ್ಟೇ ಡಿಮ್ಯಾಂಡಲ್ಲಿದೆ. ಎಸ್ ಕ್ಲಾಸ್, ಇದು ಇ ಕ್ಲಾಸ್. ಡೋರ್ಸಲ್ಲಿ ವುಡನ್ ಆಕ್ಸೆಂಟ್ಸ್, ಇಂಟೀರಿಯರ್ ನೋಡಿ ತುಂಬ ಒಳ್ಳೆ ಇದೆ. ನೀವು ನೋಡಿದ ಪ್ರತಿಯೊಂದು ಕಾರ್ಸಿಂದ ಕೂಡ ಇಂಟೀರಿಯರ್ ನೀವು ಚೆಕ್ ಮಾಡಿ ಇನ್ನೊಮ್ಮೆ. ತುಂಬ ಒಳ್ಳೆ ಕ್ವಾಲಿಟಿ ಕಾರ್ಸ್ ಅಷ್ಟೇ ತರೋದಿಲ್ಲಿ ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್ ಅವರು. ಹಾಗಿದ್ರೆ ಮರ್ಸಿಡೀಸ್ ಇ ಕ್ಲಾಸ್ನ ಪ್ರೈಸ್ ಆಗುತ್ತೆ 9 ಲಕ್ಷ ಅಷ್ಟೇ. ಇದು ಕೂಡ ನೆಗೋಷಿಯೇಬಲ್. ಮತ್ತು ಇಲ್ಲೊಂದು ಹೊಂಡಾ ಅಕಾರ್ಡ್ ಇದೆ, MH ಪಾಸಿಂಗ್, ಇದು ಮಹಾರಾಷ್ಟ್ರ ಪಾಸಿಂಗ್. ಟೋಟಲ್ ಆಗಿ ಪ್ರೈಸಲ್ಲಿ 5,50,000 ಆಗುತ್ತೆ. ಸ್ಟೀಲ್ ವೀಲ್ಸ್, 17 ಇಂಚಸ್ನ ವೀಲ್, ಸೈಡ್ ಪ್ರೊಫೈಲ್, ಡೀಸೆಲ್ ಇಂಜಿನ್ ಇದು ಹೊಂಡಾ ಅಕಾರ್ಡ್. ಇದ್ರದ್ದು ಡ್ರೈವರ್ ಸೈಡ್ ಓಪನ್ ಮಾಡಿ ನೋಡೋಣ. ಇಂಟೀರಿಯರ್ ಬೇಜ್ ಮತ್ತು ಬ್ಲ್ಯಾಕ್ ಫಿನಿಶ್ ಇದು ಕೂಡ. ಇಂಟೀರಿಯರ್ ನೋಡಿ ತುಂಬ ಒಳ್ಳೆಯದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಲೆದರ್ ಫಿನಿಷಲ್ಲಿ ಸೀಟ್ಸ್, ಲೆದರ್ ಆ್ಯಪ್ ಸ್ಟೇರಿಂಗ್ ವೀಲ್ ಕೂಡ. ಈ ಅಕಾರ್ಡ್ನ ಪ್ರೈಸಲ್ಲಿ ನೋಡೋದ್ರೆ 5,50,000 ಅಷ್ಟೇ. ಹಾಗೆ ಇದಾಯಿತು ಲಕ್ಸುರಿ ಎಡಿಷನ್ ಕಾರ್ಸ್ ಕಲೆಕ್ಷನ್ ಸ್ಟ್ಯಾಂಡರ್ಡ್ ಆಟೋಮೊಬೈಲ್ಸ್. ಇಲ್ಲಿ ನಂಬರ್ ನಿಮಗೆ ಡಿಸ್ಪ್ಲೇ ಆಗ್ತಿರ್ಬೋದು, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀವಿ. ಪಾರ್ಟ್ 2 ಐ ಬಟನಲ್ಲಿ ಕ್ಲಿಕ್ ಮಾಡಿ ನೋಡಿ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇರುತ್ತೆ. ಅದು ಬಜೆಟ್ ಕಾರ್ಸಿನ ಸೆಗ್ಮೆಂಟ್, ಮರಿದೆ ನೋಡಿ. ಹಾಗೆ ಹೇಗೆ ಅನಿಸ್ತು ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.